ಮೊದಲಿಗೆ ಪ್ರಶ್ನೆ ಏನಪ್ಪ ಅಂದರೆ ಈ ಒಂದು ಹಾರರ್ ಕಾಮಿಡಿ ವಿತ್ ಲವ್ ವಿತ್ ಫ್ರೆಂಡ್ಶಿಪ್ ಮದರ್ ಸೆಂಟಿಮೆಂಟ್ ಎಲ್ಲ ಝೋನರ್ಗಳನ್ನ ಇಟ್ಕೊಂಡು ಮ್ಯಾಟ್ನಿ ಅಂತ ಹೆಸರು ಸಿನಿಮಾಗೆ ಯಾಕೆ ಹೆಸರಿಟ್ಟಿತ್ತು? ಎಲ್ಲ ಇದೆಯಲ್ಲ, ಅಲ್ಲ ಮ್ಯಾಟ್ನಿ ಅನ್ನೋ ಹೆಸರು ಅದೇ ಎಲ್ಲ ಇರೋದಕ್ಕೆ ಮ್ಯಾಟ್ನಿ ಅಂತ ಹೇಳಿದ್ದೀನಿ. ಸಿ ಯಾವುದೇ ಇಟ್ಟರು ಸಿನಿಮಾನೇ ನೋಡೋದು ನಾವೆಲ್ಲ. ಸೊ ನನಗೆ ಕ್ಯಾಚಿ ಟೈಟ್ಲ್ ಬಂದುಬಿಟ್ಟು ಮ್ಯಾಟ್ನಿ. ಆಮೇಲೆ ಆ ಟೈಟ್ಲಿಗೆ ಸ್ವಲ್ಪ ನಮ್ಗೆ ಹತ್ತಿರ ಇರುತ್ತೆ ಮ್ಯಾಟ್ನಿ ಅನ್ನೋದು. ಯಾಕಂದರೆ ಬೆಳಿಗ್ಗೆ ಬರೋದು ಕಷ್ಟ ಆಗುತ್ತೆ, ಮ್ಯಾಟ್ನಿಗಂತೂ ಖಂಡಿತ ಬಂದೇ ಬರ್ತಾರಂತ ಎಲ್ಲರೂ ಒಂದು ನಂಬಿಕೆ ಇತ್ತು. ಸೊ ಇವತ್ತು ಅದು ಸಾರ್ಥಕ ಆಯಿತು ಅಂತ ಹೇಳ್ತೀನಿ. ಆ ಟೈಟ್ಲಿಗೆ ಜಸ್ಟಿಫಿಕೇಷನ್ ಅಂತೂ ಇರಲ್ಲ ಸಿನಿಮಾದಲ್ಲಿ, ಬಟ್ ಎಲ್ಲೋ ಒಂದು ಕಡೆ ರಿಲೇಟೆಡ್ ಆಗಿರುತ್ತೆ ಅಷ್ಟೇ. ಸೊ ಅದು ಈಗ ನಿರ್ಮಾಪಕರು ಹೇಳ್ತಾ ಇದ್ರು, ನರೇಷನ್ ಕೊಡಬೇಕಾದ್ರೆ ಕ್ಯಾರೆಕ್ಟರ್ಗಳು ಇಂತಿಂತವರೆ ಮಾಡಬೇಕು ಆಗಬೇಕು ಅಂತ ನೀವು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ರಿ ಅಂತ. ಸೊ ಯಾವ ಥರ ಇದು ಡಿಸೈಡ್ ಮಾಡಿದ್ರಿ? ಹೌದು, ಅವ್ರು ಹೇಳಿದ್ದು ನಿಜನೇ. ಯಾಕಂದರೆ ಅವ್ರ ಹತ್ರ ನಾನು ಕತೆ ಹೇಳಬೇಕಾದ್ರೆ ಪ್ರೊಡ್ಯೂಸರ್ ಹತ್ರ ಏನು ಹೇಳಿದ್ನೋ ಅದನ್ನು ನಾನು ಇವಾಗ ಸ್ಕ್ರೀನಲ್ಲಿ ನೋಡಬೇಕಾದ್ರೂ ನಾನು ಏನು ಬರ್ಕೊಂಡಿದ್ನೋ ಅದನ್ನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊತೀನಿ. ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟ್ರೂ ಫಿಕ್ಸ್ ಆಗಿದ್ವಿ. ಆಮೇಲೆ ಸತೀಶ್ ಅವ್ರ ಕ್ಯಾರೆಕ್ಟರ್ ಅಂತೂ ಅದು ಅವರೇ ಮಾಡಬೇಕು ಅಂತಲೇ ನಾನು ಅಂದ್ಕೊಂಡಿದ್ದೆ. ಈಗೇನು ಅವ್ರದ್ದು ಕಾಂಬಿನೇಷನ್, ಅಯೋಗ ಕಾಂಬಿನೇಷನ್ ಆಗಿರ್ಬೋದು, ರಚಿತಾ ಅವರಾಗಿರ್ಬೋದು, ಅದಿತಿ ಅವರಾಗಿರ್ಬೋದು, ಆಮೇಲೆ ನಾಗಭೂಷಣ್ ಕೇರ್ಪಟ್ಟೆ, ಎಲ್ಲರೂ ಒಂದೊಂದೊಬ್ಬರೇ ಆ ಸ್ಕ್ರಿಪ್ಟೇ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಥರ ಇದೆ. ಅದು ಆಗಿದೆ ಅಷ್ಟೇ. ಸರ್ ಇವಾಗ ಈ ಸಿನಿಮಾದ ಸುಮಾರು ಒಂದು 40-45% ನಿಮಗೆ ಡಾರ್ಕಲ್ಲೇ ಶೂಟ್ ಆಗಿರೋದು ಸರ್. ಡಾರ್ಕ್ ಶೂಟ್ ಇಸ್ ಎ ವೆರಿ ಡಿಫಿಕಲ್ಟ್ ಶೂಟ್ ಆ್ಯಸ್ ಪರ್ ನನ್ನ ನಾಲೆಜ್ ಪ್ರಕಾರ. ಹೌದು. ಎಷ್ಟು ನಿಮಗೆ ಕಷ್ಟ ಆಯಿತು? ಒಂದು ಮನೆ ಒಳಗೆ ಡಾರ್ಕ್ ಸರ್ಕಲ್ ಹೊರಗಡೆ ಮಾಡ್ಕೊಬೋದು, ಬೆಳೆದಿಂಗಳೆಲ್ಲ ಇರುತ್ತೆ. ಮನೆ ಒಳಗೆ ಆ ಡಾರ್ಕ್ನ ಕರೆಕ್ಟಾಗಿ ಫೇಸ್ ತೋರಿಸ್ಬೇಕು, ಆ ಫೇಸ್ ಆ ಟೈಮಿಗೆ ಕರೆಕ್ಟ್ ಕ್ಯಾಮ್ರಾ ಮುಂದೆ ಬರಬೇಕು, ಲೈಟ್ ಬರಬೇಕು, ಎಷ್ಟು ಕಷ್ಟ ಆಯಿತು? ಹೌದು, ತುಂಬ ಕಷ್ಟ ಆಯಿತು ಅದು. ಯಾಕಂದರೆ ಆಲ್ಮೋಸ್ಟು 20-25 ಡೇಸ್ ನೈಟ್ಸೇ ಜಾಸ್ತಿ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ಆಮೇಲೆ ನಿಮ್ಗೆ ಗೊತ್ತಿರುತ್ತೆ, ಒಂದು ಕಾಲ್ ಶೀಟ್ಗೆ ನಾವು ಮಾಡೋದು 3 hours ವರ್ಕ್. ಯಾಕಂದರೆ ಲೈಟಿಂಗೇ 3 hours ಹೋಗುತ್ತೆ. ಬ್ರೇಕ್ಸ್ ಅಂತೇಳಿ ಒಂದು 3 ಗಂಟೆ ಕಾಲ ಸಿಗ್ತಾಯಿತ್ತು ಅಷ್ಟೇ ನನಗೆ. ಸೊ ಅದರಿಂದ ಆಲ್ಮೋಸ್ಟ್ ಒಂದು 20-25 ಡೇಸ್ ನಾನು ನೈಟ್ಸಲ್ಲೇ ಶೂಟ್ ಮಾಡಿದ್ದೀನಿ. ಅದಕ್ಕಿಂತ ಮೊದಲೇನಂದರೆ ಎಲ್ಲರ ಸಪೋರ್ಟ್ ಬೇಕು ನನಗೆ, ಆರ್ಟಿಸ್ಟ್ಗಳದ್ದು. ಅವ್ರು ಸಪೋರ್ಟ್ ಕೊಟ್ಟರೆ ನಾನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರು ನನಗೆ ಬೆನ್ನು ತಟ್ಟಿ ಮುಂದುವರ್ಸೋದಕ್ಕೆ ನಾನೆಲ್ಲ ಮುಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಎಲ್ಲ ಕ್ಯಾರೆಕ್ಟರ್ ಸೆಲೆಕ್ಷನ್ ಒಂದು ಕಡೆ ಇದೆ ಸರ್. ಇಷ್ಟು ವರ್ಷಗಳ ಥರ ಬಬ್ಲಿ ಆಗಿ ಲವ್ಲಿ ಗರ್ಲಾಗಿ ಕಾಣ್ತಿರೋ ಒಂದು ರಚಿತಾ ರಾಮವ್ರನ್ನ ನೀವು ನೆಗೆಟಿವ್ ಕ್ಯಾರೆಕ್ಟರ್ ತೋರಿಸ್ಬೇಕಾದ್ರೆ ಆ ಆಲೋಚನೆ ಹೇಗೆ ಬಂತು? ಅವ್ರನ್ನ ಯಾವ ಥರದಲ್ಲಿ? ಇಲ್ಲ, ಅವ್ರಿಗೆ ನಾನು ನೆಗೆಟಿವ್ ಅಂತ ಬರ್ಕೊಂಡಿಲ್ಲ. ಆ್ಯಕ್ಚುಲಿ ರಚಿತಾ ಅವ್ರಿಗೆ ನಾನು ಒಂದು ಕ್ಯಾರೆಕ್ಟರ್ನ ಹೇಳಬೇಕು ಅಂತ ಹೋಗಿದ್ದೆ. 2 ಕ್ಯಾರೆಕ್ಟರ್ ನರೇಷನ್ ಕೊಟ್ಟೆ. ಅವ್ರು 2 ಕ್ಯಾರೆಕ್ಟ್ರು ಮಾಡ್ತೀನಿ ಅಂದರು. ಸೊ ನಾನು ಡ್ಯೂಯಲ್ ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಮೇಡಮ್, ಒಂದು ಮಾಡಿಸ್ಕೊತೀನಿ ಅಂದರೆ ಇದನ್ನು ನಾನು ನಾರ್ಮಲ್ ಮಾಡೋದು ಕ್ಯಾರೆಕ್ಟರ್ ಎಲ್ಲ ಮಾಡ್ತಾರೆ. ಸ್ವಲ್ಪ ನಿನ್ನ ಸಿನಿಮಾಯಿಂದನೇ ನಾನು ಬೇರೆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರು. ಅವರು ಚೂಸ್ ಮಾಡ್ಕೊಂಡಿದ್ದು ನೆಗೆಟಿವ್ ಕ್ಯಾರೆಕ್ಟರ್. ಅಲ್ಲ, ಅವ್ರು ಆ್ಯಕ್ಟ್ ಮಾಡೋದು ನೋಡಿದ್ರೆ ಒಂಥರ ಪುಕಾರಲ್ಲಿ ನಮಗೆ ಮಾಧುರಿ ದೀಕ್ಷಿತ್ ನೋಡ್ದಂಗೆ ಆಯ್ತಾ ನೆಗೆಟಿವ್ ಕ್ಯಾರೆಕ್ಟ್ರಲ್ಲಿ? ಹಾಗಾಗಿ ಕೇಳಿದೆ. ಅದು ನೀವೇ ಹೇಳಬೇಕು, ಯಾಕಂದ್ರೆ ನನಗೆ ಕ್ಯಾರೆಕ್ಟರ್ ಕಾಣಿಸ್ತಾ ಇತ್ತು ಅಕ್ಷರ ಅಂತೇಳಿ. ಸೊ ಇವಾಗ ನೀವು ಹೇಳ್ತಿರ್ಬೇಕಾದ್ರೆ ಮೇ ಬಿ ಅವ್ರು ಕಾಣಿಸ್ತಿರ್ಬೋದೇನೋ. ಆಮೇಲೆ ಈ ಮೇಕಿಂಗ್ ಮಾಡಬೇಕು ಅಂದರೆ ಸರ್ ಕಂಪ್ಲೀಟ್ ಟ್ವಿಸ್ಟ್ಗಳು, ಸಾಕಷ್ಟು ಟ್ವಿಸ್ಟ್ಗಳು ಬಂತು. ಒಂದು ಅರ್ಧ ಗಂಟೆ ಮುಂಚೆ ಎಲ್ಲರೂ ಎದ್ದೋಗು ರೆಡಿ ಆಗಿಬಿಟ್ರೆ ಮುಗಿದೋಯ್ತು ಸಿನಿಮಾ ಅಂತ. ಸೊ ಅಲ್ಲ, ಟ್ವಿಸ್ಟ್ ಅನ್ನೋದೇನೆಂದರೆ ಇವತ್ತು ಆಡಿಯನ್ಸ್ಗೆ ನಾವೇನೋ ಒಂದು ಟ್ವಿಸ್ಟ್ ಕೊಟ್ರೇ ಕೂತ್ಕೊಳ್ತಾರೆ. ಅದಕ್ಕೆ ಫಸ್ಟ್ ಹಾಫಲ್ಲಿ ಏನಂದರೆ ಒಂದು ಜಾನರ್ ಬರ್ತೀವಿ, ಇಂಟರ್ವ್ಯೂಗೆ ಒಂದು ದೊಡ್ಡ ಟ್ವಿಸ್ಟ್ ಕೊಡ್ತೀವಿ. ಅದನ್ನು ಮತ್ತು ಆ ಗಂಟು ಬಿಚ್ಕೊಂಡು ಬರೋಕ್ಕೆ ಸೆಕೆಂಡ್ ಹಾಫನ್ನ ನಾನು ಲಾಕ್ನ ಓಪನ್ ಮಾಡ್ಕೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈಗೇನು ಇನ್ನೂ ಏನೋ ಒಂದು ಕೊಡಬೇಕು ಅಂತಿತ್ತು, ಅದನ್ನು ಕಡೆವರೆಗೂ ಇಟ್ಕೊಂಡಿದ್ದೆ. ಅದೇ ಲಾಸ್ಟ್ ಬಾಣ ರಚಿತಾ ರಾಮ್. ಜನರಿಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಒಂದು ಸೀನ್ ಇದೆ. ಅದಿತಿ ಪ್ರಭು ಅವ್ರ ಮನೆಯೊಳಗೆ ಎಂಟ್ರಿ ಆಗಬೇಕು, ಬ್ಯಾಕ್ಗ್ರೌಂಡಿಂದ ರಚಿತಾ ರಾಮ್ ಅವ್ರು ಹೊರಗಡೆ ಹೋಗ್ತೀವಿ. ಅದು ಗಮನಿಸಿದ್ರೆ ಕೆಲವ್ರಿಗೆ ಯಾರಾದರೂ ಫಸ್ಟ್ ಅದೇ ಗೊತ್ತಾಗುತ್ತೆ, ಬಟ್ ಯಾರು ಗೊತ್ತಿಲ್ಲ. ಅದು ತುಂಬ ಅದು ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ. ಅದೇ ವೈಟ್ ಆ್ಯಂಡ್ ಗ್ರೀನ್ ಮಾತ್ರ ಹಿಂಗೆ ಪಾಸ್ ಆದಂಗೆ ಕಾಣುತ್ತೆ. ಹೌದು. ಓಕೆ, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.